ಜನವರಿ 22ರಂದು ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆಗೆ ಸಕಲ ತಯಾರಿ ನಡೆದಿದೆ. ಅಯೋಧ್ಯೆಯ ಮರ್ಯಾದಾ ಪುರುಷೋತ್ತಮನಿಗೆ ಸಪ್ತ ನದಿಗಳ ತೀರ್ಥಾಭಿಷೇಕ ನೆರವೇರಲಿದೆ. ಅದರಲ್ಲೂ ದಕ್ಷಿಣ ಭಾರತದ ಪವಿತ್ರ ನದಿ ಕಾವೇರಿಯ ಉಗಮಸ್ಥಾನ ತಲಕಾವೇರಿಯ ತೀರ್ಥ ಬಳಕೆಯಾಗಲಿದೆ. ಬನ್ನಿ ಆ ಬಗ್ಗೆ ವಿಶೇಷ ವರದಿಯನ್ನ ನೋಡೋಣ. ವಿಶೇಷ ಪೂಜೆ ಹವನದಲ್ಲಿ ತೊಡಗಿರೋ ಸಾಧು ಸಂತರು ಕಾವೇರಿಯ ಉಗಮ ಸ್ಥಾನ ತಲಕಾವೇರಿಯಲ್ಲಿ ವಿಶೇಷ ಪೂಜೆ ನೆರವೇರಿಸುತ್ತಿರೋದು. ಇದು ರಘುನಂದನ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಗೆ ಅರ್ಪಿಸಲು ತೆಗೆದುಕೊಂಡು ಹೋಗ್ತಿರೋ ಕಾವೇರಿ ತೀರ್ಥ ಸ್ವೀಕಾರ ಕಾರ್ಯಕ್ರಮ. ಜನವರಿ 22ರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆಯಾಗಲಿದೆ. ಈ ವೇಳೆ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆಗೆ ಸಪ್ತ ನದಿಗಳ ತೀರ್ಥದಿಂದ ಅಭಿಷೇಕವನ್ನ ಮಾಡಲಾಗುತ್ತೆ. ಅದರಲ್ಲೂ ಕಾವೇರಿ ನದಿಯ ಮೂಲ ತಲಕಾವೇರಿ ತೀರ್ಥಕ್ಷೇತ್ರಗಳಲ್ಲಿ ಪ್ರಥಮ ಸ್ಥಾನವನ್ನ ಪಡೆದಿದೆ. ಕಾವೇರಿಯಲ್ಲಿ ಯಾವುದೇ ಸಂಕಲ್ಪವನ್ನ ಮಾಡಿದ್ರೂ ಈಡೇರುತ್ತೆ. ಹೀಗಾಗಿ ಕಾವೇರಿ ತೀರ್ಥದ ಜೊತೆಗೆ ದೇಶದ ಸಪ್ತ ನದಿಗಳಿಂದ ತೀರ್ಥವನ್ನ ಸಾಧು ಸಂತರು ಸ್ವೀಕಾರ ಮಾಡಿ ಅಯೋಧ್ಯೆಗೆ ತಲುಪಿಸುವ ಕೆಲಸವನ್ನ ಮಾಡ್ತಿದ್ದಾರೆ. ಅಯೋಧ್ಯೆಯ ಶ್ರೀರಾಮನ ರಾಜಧಾನಿ ಅಯೋಧ್ಯೆಯಲ್ಲಿ ಶ್ರೀರಾಮನ ದೇಗುಲ ಇದೆ. 22ನೇ ತಾರೀಕಿಗೆ ಪ್ರತಿಷ್ಠಾಪನೆಗೊಳ್ಳಲಿದೆ. ಅದಕ್ಕಾಗಿ ಪವಿತ್ರ ತೀರ್ಥವನ್ನು ತಲಕಾವೇರಿಯಿಂದ ಪವಿತ್ರ ತೀರ್ಥವನ್ನು ಧರ್ಮಪುರಂ ಅಧೀನಂ ಮಹಾಸಂಸ್ಥಾನದ ಪೀಠಾಧಿಪತಿಗಳು ಕಳೆದ 1 ವಾರದಿಂದ ತಲಕಾವೇರಿಯಲ್ಲಿ ಬಂದು ರಘುಕುಲ ತಿಲಕನಿಗೆ ಕಾವೇರಿಯ ತೀರ್ಥವನ್ನ ಸಮರ್ಪಿಸುವ ಜವಾಬ್ದಾರಿಯನ್ನ ತಮಿಳುನಾಡಿನ ಧರ್ಮಪುರಂ ಅಧೀನಂನ ಪೀಠಾಧಿಪತಿ ಮಸಿಲಮಣಿ ದೇಸಿಗ ಸ್ವಾಮೀಜಿ ವಹಿಸಿಕೊಂಡಿದ್ದಾರೆ. 1 ವಾರಗಳ ಹಿಂದೆಯೇ ಸ್ವಾಮೀಜಿಗಳ ತಂಡ ತಲಕಾವೇರಿಗೆ ಆಗಮಿಸಿದೆ. ತಲಕಾವೇರಿಯಲ್ಲಿರುವ ಮಠದಲ್ಲಿ ಹೋಮ ಹವನವನ್ನ ಪೂರೈಸುತ್ತಿದ್ದಾರೆ. ಕಾವೇರಿಗೆ ವಿಶೇಷ ನಾಮಜಪದ ಪೂಜೆಯನ್ನ ಸಲ್ಲಿಸಿ ತಲಕಾವೇರಿಯ ಪ್ರಧಾನ ಅರ್ಚಕರಿಂದ ತೀರ್ಥವನ್ನ ಸ್ವೀಕರಿಸಿದ್ದಾರೆ. ಕಲಶದಲ್ಲಿ ತುಂಬಿಸಿಕೊಂಡು ಅದನ್ನು ಪೂಜೆ ಪ್ರಾರ್ಥನೆ ಜಪ ತಪಾದಿಗಳು ಹವನಗಳಿಂದ ಮಾಡಿ ನಿನ್ನೆ ದಿನ ಅಖಿಲ ಭಾರತ ಸಂತ ಸಂಘದ ಅಧ್ಯಕ್ಷರಾದ ಶ್ರೀ ಸ್ವಾಮಿಗಳು ಬಂದು ಆ ತೀರ್ಥವನ್ನು ಅವರ ಕೈಯಲ್ಲಿ ಅಯೋಧ್ಯೆಗೆ ತಲುಪಿಸಲು ನಿನ್ನೆ ವಿಶೇಷ ಪೂಜೆ ಪ್ರಾರ್ಥನೆಗಳೊಂದಿಗೆ ಇನ್ನು ಅಖಿಲ ಭಾರತ ಸಂತ ಸಮಿತಿಯ ಕರ್ನಾಟಕ ಘಟಕ, ತಮಿಳುನಾಡು ಘಟಕ, ಕೊಡಗು ಜಿಲ್ಲಾ ಘಟಕ ಸೇವಾ ಕಾರ್ಯದಲ್ಲಿ ಪಾಲ್ಗೊಂಡಿದೆ. ಸಂಘದ ರಾಜ್ಯಾಧ್ಯಕ್ಷ ಮಂಗಳೂರಿನ ಮಹಾಮಂಡಲೇಶ್ವರ ವಿದ್ಯಾನಂದ ಸರಸ್ವತಿ ಸ್ವಾಮೀಜಿ ಉಪಸ್ಥಿತಿಯಲ್ಲಿ ಸಕಲ ಕಾರ್ಯಗಳು ಸಂಪನ್ನಗೊಳ್ತಿವೆ. ತಲಕಾವೇರಿಯಲ್ಲಿ ಕಾವೇರಿ ಪೂಜೆ ಜೊತೆಗೆ ಭಾಗಮಂಡಲದ ಭಗಂಡೇಶ್ವರ ದೇವಾಲಯದಲ್ಲೂ ವಿಶೇಷ ಪೂಜೆಯನ್ನ ನೆರವೇರಿಸಲಾಗಿದೆ. ಇದೆಲ್ಲದರ ಬಳಿಕ ಅಯೋಧ್ಯೆಗೆ ಕಾವೇರಿಯ ಪವಿತ್ರ ತೀರ್ಥ ತಲುಪಲಿದೆ. ಶ್ರೀರಾಮನ ಅಭಿಷೇಕಕ್ಕೆ ಕಾವೇರಿ ತೀರ್ಥ ತಲುಪಿಸುವ ಕೆಲಸ ಸ್ವಾಮೀಜಿಗಳ ತಂಡ ಮಾಡ್ತಿದೆ. ಅಯೋಧ್ಯೆಯ ಅಧಿಪತಿ ಶ್ರೀರಾಮನಿಗೆ ಕಾವೇರಿ ತೀರ್ಥಾಭಿಷೇಕವಾಗ್ತಿರೋದು ಜಿಲ್ಲೆಯ ಜನರ ಸಂಭ್ರಮಕ್ಕೆ ಕಾರಣವಾಗಿದೆ. ರಾಮಲಲ್ಲಾನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಗೆ ಕಾತರದಿಂದ ಕಾಯ್ತಿದ್ದಾರೆ.